ಹಲೋ ಫ್ರೆಂಡ್ಸ್, ಕನ್ನಡದ ಜನತೆಗೆ ನನ್ನ ನಮಸ್ಕಾರಗಳು. ಇಲ್ಲಿ ಕನ್ನಡ ಸಾಹಿತ್ಯದಲ್ಲೇ ಒಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಸಾಹಿತ್ಯ ಪ್ರಕಾರವಾಗಿರ್ತಕ್ಕಂತಹ ಜಾನಪದ ಕೃತಿ, ಸುಪ್ರಸಿದ್ಧ ಜಾನಪದ ತ್ರಿಪದಿ ಸಂಗ್ರಹ ಗರತಿಯ ಹಾಡು ಅನ್ನೋ ಪುಸ್ತಕದಿಂದ ನಾನೊಂದೆರಡು ಸಾಲುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಕಾಲದಲ್ಲಿ ನಮ್ಮ ಜಾನಪದ ಮಹಿಳೆ ತನ್ನ ಒಂದು ಭಾವನೆಗಳನ್ನು ತ್ರಿಪದಿಗಳ ಮೂಲಕ, ತನ್ನ ಒಂದು ಆಡು ಭಾಷೆಯ ಮೂಲಕ ವ್ಯಕ್ತಪಡಿಸ್ತಿದ್ಲು. ಆ ವಿಚಾರಗಳು ಏನಪ್ಪ ಅಂದರೆ, ಈಗ ನಮ್ಮ ಮನೆಯಲ್ಲಿ, ನಮ್ಮ ಜೀವನದಲ್ಲಿ ತಾಯಿಯಂತೆ ತಂದೆಯೂ ನಮಗಾಗಿ ಮಹಾ ತ್ಯಾಗ ಮಾಡಿರುತ್ತಾನೆ. ಆತನ ದುಡಿಮೆಯಿಂದಲೇ ನಮಗೆ ಅನ್ನ, ಅರಿವೆ, ಆಶ್ರಯಗಳು ದೊರೆಯುತ್ತವೆ. ಆತನ ಹೋರಾಟದಿಂದಲೇ ನಮಗೆ ವಿದ್ಯಾಭ್ಯಾಸ, ವ್ಯವಹಾರ ಕುಶಲತೆಗಳು ದೊರೆಯುತ್ತವೆ. ಆದ್ದರಿಂದಲೇ ನಮ್ಮ ಜಾನಪದ ಮಹಿಳೆ ಹೇಳ್ತಾಳೆ ಒಂದು ಕಡೆ, ತಂದೀನ ನೆನೆದಾರ ತಂಗಾಳ ಬಿಸಿಯಾಯಿತು, ತಂದೀನ ನೆನೆದಾರ ತಂಗಾಳ ಬಿಸಿಯಾಯಿತು, ಗಂಗಾದೇವಿ ನನ್ನ ಹಡೆದವನ ನೆನೆದಾರ ಮಾಸಿದ ತಲೆಯು ಮಡಿಯಾಯಿತು, ಗಂಗಾದೇವಿ ನನ್ನ ಹಡೆದವನ ನೆನೆದಾರ ಮಾಸಿದ ತಲೆಯು ಮಡಿಯಾಯಿತು. ಹೀಗಂದರೆ ಏನು ಗೊತ್ತಾ ಫ್ರೆಂಡ್ಸ್, ತಂದೀನ ನೆನೆದಾರ ತಂಗಾಳ ಬಿಸಿ ಆಯಿತು ಅಂತಂದರೆ, ನಾವು ಊಟ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಂದು ತುತ್ತಿಗೂ ಆ ತುತ್ತಿಗೆ ಕಾರಣೀಭೂತನಾಗಿರ್ತಕ್ಕಂಥ ತಂದೆಯನ್ನು ನೆನೆಸ್ಕೊಂಡ್ರೆ ತಂಗಳು ಕೂಡ ಬಿಸಿ ಆಗುತ್ತಂತೆ. ಹಾಗೆ ನಾವು ನಮ್ಮ ಭಾರತ ದೇಶದಲ್ಲಿ ಮಹಾನ್ ಪವಿತ್ರ ನದಿಯಾಗಿರ್ತಕ್ಕಂತಹ, ಪವಿತ್ರತೆಗೆ ಹೆಸರಾಗಿರ್ತಕ್ಕಂತಹ ಒಂದು ಗಂಗಾ ನದಿಯನ್ನು, ಆ ಗಂಗಾ ನದಿಗೆ ನಾವು ತಾಯಿಯನ್ನು ಹೋಲಿಸ್ತೀವಿ. ಹಾಗಾಗಿ ಗಂಗಾದೇವಿ ನನ್ನ ಹಡೆದವನ ನೆನೆದಾರೆ ಅಂದರೆ, ಗಂಗೆಯಷ್ಟೇ ಪವಿತ್ರಳಾಗಿರ್ತಕ್ಕಂತಹ ತಾಯಿಯನ್ನು ನೆನೆದರೆ ನಮ್ಮ ಮಾಸಿದ ತಲೆಯು ಮಡಿಯಾಯಿತು, ಅಂದರೆ ಮಾಸಿ ಹೋಗಿರ್ತಕ್ಕಂಥ ತಲೆಯೂ ಕೂಡ ಮಡಿಯಾಯಿತು ಅಂತ ಹೇಳ್ತಾರೆ. ಅಂದರೆ ತಾಯಿ ತಂದೆಗಳ ಉಪಕಾರಕ್ಕೆ ಕೃತಜ್ಞರಾದವರಿಗೆ ತಂದೆಯನ್ನು ನೆನೆಸಿ ಊಟ ಮಾಡಿದ್ರೆ ತಂಗಳು ಕೂಡ ಬಿಸಿ ಆಗ್ತದಂತೆ. ತಾಯಿಯಂತೆ ಗಂಗಾದೇವಿ ಅಂದರೆ ಗಂಗೆಯಷ್ಟೇ ಪವಿತ್ರಳಾಗಿರ್ತಕ್ಕಂಥ ತಾಯಿಯನ್ನು ನೆನೆಸ್ಕೊಂಡ್ರೆ ಆ ನಿಸ್ವಾರ್ಥ ಜೀವ, ಅಂದರೆ ನಿಸ್ವಾರ್ಥ ಜೀವವಾಗಿರ್ತಕ್ಕಂಥ ತಾಯಿ, ಆಕೆ ಉಪಕಾರದ ಮಹಾಖಣಿಯೇ ಆಗಿರ್ತಾಳೆ. ಆಕೆಯನ್ನು ನೆನೆಸುವುದರಿಂದ ಮಾಸಿದ ತಲೆಯೂ ಕೂಡ ಮಡಿ ಆಗ್ತದಂತೆ. ಅದೇ ರೀತಿಯಾಗಿ ಅವ್ರ ಹಿಂದೆ ಅಣ್ಣ, ಅಕ್ಕ, ಅಜ್ಜಿ, ತಾತ ಇವರೆಲ್ಲರ ಉಪಕಾರವೂ ಕೂಡ ಮರೆಯದಷ್ಟಿರ್ತದೆ. ಇಂತಹ ಕೃತಜ್ಞತಾ ಬುದ್ಧಿಯೇ ಮೈವೆತ್ತು ನಿಂತಹ ಗರತಿಯು ತನ್ನ ತವರಿಗಾಗಿ ಮೈಮರೆತು ಹಾಡ್ತಾಳೆ. ತಂದೀಯ ನೆನೆದಾರ ತಂಗಾಳ ಬಿಸಿಯಾಯಿತು, ಗಂಗಾದೇವಿ ನನ್ನ ಹಡೆದವನ ನೆನೆದಾರ ಮಾಸಿದ ತಲೆಯು ಮಡಿಯಾಯಿತು ಅಂತೇಳಿ. ಸೊ ಈ ತ್ರಿಪದಿಯ ಮಹತ್ವವನ್ನು ನಾನು ನನಗೆ ತಿಳಿದಷ್ಟು ಹೇಳಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನೇನಪ್ಪ ಅಂತಂದರೆ ಮತ್ತೆ ಇನ್ನೂ ಒಂದು ತ್ರಿಪದಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.